ಈ ಒಂದು ಉಚ್ಚಂಗಿದುರ್ಗ. ಇದು ರಾಣಿಯ ಅರಮನೆ, ಕ್ವೀನ್ ಪ್ಯಾಲೇಸ್. ಇಲ್ಲಿಂದ ರೈಟ್ ಹೋದ್ರೆ ದೇವಸ್ಥಾನದ ಎಂಟ್ರೆನ್ಸ್ ಕಾಣುತ್ತೆ. ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ, ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ದೊಡ್ಡ ಮನೆ ಹುಡುಗ ಮಾತಾಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಗಿ. ಇವತ್ತಿನ ಬ್ಲಾಗ್ ಬಂದು ನಾವು ಕರ್ನಾಟಕದ ಗ್ವಾಲಿಯರ್ ಉಚ್ಚಂಗಿದುರ್ಗಕ್ಕೆ ನಮ್ಮ ಪಯಣ ಹೋಗ್ತಾ ಇದೆ. ನಮ್ಮ ಫ್ರೆಂಡ್ ಇಲ್ಲೇ ಟೀ ಕುಡಿಯೋಕ್ಕೆ ಹೋಟ್ಲಿಗೆ ಹೋಯ್ದಾನೆ ನೋಡಿ. ಇದು ಅಣಜಿ ಕ್ರಾಸಲ್ಲಿದ್ದೀವಿ ಈಗ. ಈ ಸರ್ಕಲ್ಲು ಯಾರ್ಯಾರಿಗೆ ಗೊತ್ತು, ಇದು ಹಿಂಗೋದ್ರೆ ದಾವಣಗೆರೆ ಹೋಗುತ್ತೆ, ಹಿಂಗೋದ್ರೆ ಜಗಳೂರು ಹೋಗುತ್ತೆ, ಹಿಂಗೋದ್ರೆ ಹರಪನಹಳ್ಳಿಗೆ ಹೋಗುತ್ತೆ. ನಾವೀಗ ಹರಪನಹಳ್ಳಿ ರೋಡಲ್ಲಿದ್ದೀವಿ. ಹರಪನಹಳ್ಳಿಗೆ ಹೋಗ್ತಾ ಇಲ್ಲಿಂದ ಒಂದು 11 ಕಿಲೋಮೀಟ್ರ್ ಉಚ್ಚಂಗಿದುರ್ಗ ಇದೆ. ಉಚ್ಚಂಗಿದುರ್ಗದಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಅಂದರೆ ನಿಮ್ಮೆಲ್ಲರ ದೇವತೆ ಉಚ್ಚಂಗಿಯಮ್ಮನ ದರ್ಶನಕ್ಕಾಗಿ ಇವತ್ತು ಹೋಗ್ತಾ ಇದ್ದೀವಿ. ಕರ್ನಾಟಕದ ಗ್ವಾಲಿಯರ್ ಅಂತಲೇ ಪ್ರಸಿದ್ಧಿಯಾಗಿದೆ. 1200 ವರ್ಷದ ಐತಿಹಾಸಿಕ ಒಂದು ಹೆಸರನ್ನು ಹೊಂದಿರುವಂತಹ ಉಚ್ಚಂಗಿಯಮ್ಮನ ದರ್ಶನಕ್ಕೆ ಹೋಗೋಣ. ಆ್ಯಂಡ್ ಅಲ್ಲಿನ ಒಂದು ಹಿಸ್ಟ್ರಿ ಏನು, ಯಾವ್ಯಾವ ರಾಜರಲ್ಲಿ ಆಳಿದ್ದಾರೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್. ನೋಡಿ, ಇಲ್ಲಿ ಮೆಕ್ಕೆಜೋಳನ ಹಾಕಿದ್ದಾರೆ. ಮೆಕ್ಕೆಜೋಳ ಇಷ್ಟು ಮಟ್ಟ ಬಂದಿದೆ, ಗೊಬ್ಬರ ಬೀಜ ಎಲ್ಲ ಹಾಕಿ ಬಿತ್ತಿದ್ದಾರೆ. ಆದರೆ ಮಳೆನೇ ಬರ್ತಾ ಇಲ್ಲ. ಮಳೆ ಎಷ್ಟು ನಮಗೆ ರೈತರಿಗೆ ಇದಾಗ್ತಿದೆ ಅಂದರೆ, ಮಳೆ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ. ದಯವಿಟ್ಟು ಆ ವರುಣದೇವ ನಮಗೆ ಕರುಣಿಸಿದರೆ ಎಷ್ಟೋ ರೈತರು ತಮ್ಮ ಜೀವವನ್ನು ಕಳ್ಕೊಳೋದು ತಪ್ಪುತ್ತೆ, ಆತ್ಮಹತ್ಯೆನ ಮಾಡ್ಕೊಳೋದು ತಪ್ಪುತ್ತೆ, ಸಾಲದಿಂದ ಮುಕ್ತ ಆಗುತ್ತೆ. ಇದ್ರ ಬಗ್ಗೆ ಸರ್ಕಾರನೂ ಗಮನ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇಲ್ಲಿ ನೋಡಿ, ಈ ಕಡೆ ಹೊಲದಲ್ಲಿ ನಿನ್ನೆ ಇಲ್ಲ ಮೊನ್ನೆ ಬಿತ್ತಿದ್ದಾರೆ. ಆ್ಯಂಡ್ ಇಲ್ಲಿ ಮೆಕ್ಕೆಜೋಳ ಇಷ್ಟು ಮೇಟ ಆಗಿದೆ ನೋಡಿ. ಇಷ್ಟು ಹೈಟ್ ಆಗಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಇದು ಇನ್ನೂ ಫಲ ಕೊಡಬೇಕಂದ್ರೆ ಇನ್ನೂ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಸೊ ರೈತರ ಕಷ್ಟ ತುಂಬಾ ಇರುತ್ತೆ. ಮಳೆ ಬಂದ್ರೇ ಬೆಳೆ, ಮಳೆ ಇಲ್ಲ ಅಂದರೆ ಏನೂ ಇಲ್ಲ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇದು ಹೊಂಡ ಯಾವ ಥರ ಇದೆ ಅಂತ. ನೀರು ಕಿನ ಜಾಸ್ತಿ ಹುಲ್ಲೇ ಬೆಳ್ಕೊಂಬಿಟ್ಟಿದೆ. ಇದೇ ಕ್ರಾಸು ಉಚ್ಚಂಗಿದುರ್ಗಕ್ಕೆ. ದ ಗ್ರೇಟ್ ಉಚ್ಚಂಗಿಯಮ್ಮನ ಒಂದು ಎಂಟ್ರಿ ರೋಡ್ ಇದು. ಇಲ್ಲಿಂದ ಸ್ವಲ್ಪ ಬೆಟ್ಟ ಹತ್ತುವಷ್ಟು ಬೈಕ್ಗಳು ಹೋಗ್ತವೆ. ಅದರ ನಂತರದಲ್ಲಿ ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಆಂಜನೇಯನ ಮಹಾದ್ವಾರ, ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ, ಅದ್ರದ್ದು ಎಂಟ್ರೆನ್ಸ್ ಅದು. ಈ ಒಂದು ಉಚ್ಚಂಗಿದುರ್ಗಕ್ಕೆ ಮೇಲೆ ಹೋಗೋಕ್ಕೆ ಒಂದು 4-5 ದಾರಿಗಳಿದ್ದಾವೆ. ಅದರಲ್ಲಿ ಈಗ ಒಂದು 2 ದಾರಿ ತುಂಬ ಇಂಪ್ರೂವ್ಮೆಂಟ್ಸ್ನ ಮಾಡಿದ್ದಾರೆ. ಒಂದು ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗೋದು, ಇನ್ನೊಂದು ಆ ಕಡೆ ಸೈಡ್ ಇದೆ. ಅಲ್ಲಿ ಮೆಟ್ಲುಗಳಿಂದ ಒಂದು ತಗಡಾಕಿ ನೆರಳು ರೀತಿ ಮಾಡಿದ್ದಾರೆ. ಅಲ್ಲಿಂದ ಹತ್ಕೊಂಡು ನಾವು ದೇವ್ರ ದರ್ಶನಕ್ಕೆ ಬರ್ಬೋದು. ಇಲ್ಲಿ ಕಾರು ಬೈಕು ಎಲ್ಲ ಒಂದು ಅರ್ಧ ಜಾಗಕ್ಕೆ ಹೋಗ್ಬಿಟ್ಟು ಇಲ್ಲಿ ನಿಂತ್ಕೊಂತವೆ. ಇಲ್ಲಿಂದ ಮೇಲೆ ಹೋಗ್ಬೇಕಾಗುತ್ತೆ. ನಮಸ್ಕಾರ ಸ್ನೇಹಿತರೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ಉಚ್ಚಂಗಿದುರ್ಗದ ಕೋಟೆ. ಇದು ಬಂದು ಐತಿಹಾಸಿಕ ಒಂದು ಹೆಸರುವಾಸಿಯಾದಂಥ ಜಾಗ. ಇದು ನಿರ್ಮಾಣ ಆಗಿದ್ದು ಕದಂಬರ ಕಾಲದಲ್ಲಿ ಆಡಳಿತ ಮಾಡಬೇಕಾದ್ರೆ ನಿರ್ಮಾಣವಾದಂತಹ ಈ ಒಂದು ಉಚ್ಚಂಗಿದುರ್ಗ. ಇದು ಬಂದು ಪಾಂಡ್ಯರ ಮತ್ತು ಚಾಲುಕ್ಯರ ರಾಜಧಾನಿಯಾಗಿ ಮೆರೆದಿದೆ. ಉಚ್ಚಂಗಿದುರ್ಗ ಅನ್ನೋದು ಚಾಲುಕ್ಯರ ರಾಜಧಾನಿಯಾಗಿತ್ತು. ಆ ನಂತರದಲ್ಲಿ ವಿಜಯನಗರ ಆಗಿರ್ಬೋದು, ಚೋಳರಾಗಿರ್ಬೋದು, ಇನ್ನಿತರ ಸುಮಾರು ರಾಜರು ಇಲ್ಲಿ ಆಳಿ ಹೋಗಿದ್ದಾರೆ. ಮದಕರಿ ನಾಯಕರಾಗಿರ್ಬೋದು, ತುಂಬ ಜನ ರಾಜರು ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಇಲ್ಲಿ ನೋಡಿ, ನಮ್ಮ ಗೆಳೆಯ ಇವರು ಸುನಿಲ್ ಅವರೇ, ಹಾಯ್ ಅಂದ್ಬಿಡಿ ಹಂಗೆ. ಇವರು ನಡ್ಕೊಳ್ಳೋಂಥ ದೇವರು ಇದು. ಇಲ್ಲಿ ಪ್ರಸಿದ್ಧವಾಗಿರೋದಂದರೆ ಇವಾಗಲೂ 1200 ವರ್ಷಗಳಿಂದ ಹೆಸರು ಮಾಡಿರೋಂಥ ಉಚ್ಚಂಗಿಯಮ್ಮ. ರಾಜ ಮಹಾರಾಜರು ಕೂಡ ಇಲ್ಲಿ ಉಚ್ಚಂಗಿಯಮ್ಮಗೆ ಪೂಜೆ ಮಾಡಿ ತಮ್ಮ ಒಂದು ದಿನಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಮೇಲೆ ಹೋಗೋಣ, ಕೋಟೆ ಯಾವ ಥರ ಇದೆ ಅದನ್ನೆಲ್ಲ ಹೇಳ್ತೀನಿ. ಅದ್ರ ಬಗ್ಗೆ
ನಾವು ಈಗ ಇಲ್ಲಿಗೆ ಪ್ರತಿ ತಿಂಗಳು ಬರ್ತಾ ಇರ್ತೀವಿ. ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು, ತುಂಬಾ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತವೆ. ತುಂಬ ಜನ ಇಲ್ಲಿ ಹರಕೆಗಳನ್ನ ಹೊತ್ಕೊಂಡು ಹರಕೆ ತೀರ್ಸೋದಕ್ಕೆ ಅಂತಲೇ ಬರ್ತಾರೆ. ಅಂದರೆ ನೀವೇ ಯೋಚನೆ ಮಾಡ್ಬೋದು ಅವರ ಒಂದು ಈಡೇರಿಕೆಗಳನ್ನ ದೇವರು ಯಾವ ಥರ ಈಡೇರಿಸಿದೆ ಅಂತ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿನ ವಿಶೇಷ ಏನಂದರೆ ಭಂಡಾರ. ಚಂಗಮ್ಮಗೆ ಭಾಳ ಇಷ್ಟವಾದಂಥ ಭಂಡಾರನ ಪ್ರತಿ ಮೆಟ್ಲಿಗೆ ಹಚ್ಚಿದ್ದಾರೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಬೆಟ್ಟ ಭಾಳ ದೊಡ್ಡ ಬೆಟ್ಟ ಇದು. ನಮಗೆ ಆಲ್ರೆಡಿ ಸುಸ್ತಾಗ್ತಾ ಇದೆ. ಇನ್ನೊಂದು 100 ಮೆಟ್ಲು ಹತ್ತಿದ್ದೀವಿ ಅಷ್ಟೇ. ದೊಡ್ಡ ದೊಡ್ಡ ಮೆಟ್ಲುಗಳಿವು. ಕದಂಬರು, ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು ಆಳಿದಂತಹ ಈ ಉಚ್ಚಂಗಿದುರ್ಗ ಕೋಟೆ ದೇವಸ್ಥಾನ 1200 ವರ್ಷಗಳ ಹಳೆಯದು ಆಗಿರ್ಬೋದು. ಆದರೆ ಇವತ್ತಿಗೂ ಕೂಡ ಅದರ ಒಂದು ಪ್ರಸಿದ್ಧಿಯನ್ನು ಇನ್ನೂ ಜಾಸ್ತಿ ಮಾಡ್ತಾನೆ ಇದೆ. ಇಲ್ಲಿ ಯುಗಾದಿಗೆ ಆ್ಯಂಡ್ ನವರಾತ್ರಿಗೆ ಭಾಳ ದೊಡ್ಡದಾಗಿ ಆಚರಣೆಗಳು ನಡೀತವೆ. ಹಾಗೆ ಕಾಳಮ್ಮನ ಹುಣ್ಣಿಮೆ ಇಲ್ಲಿ ಬಹು ಪ್ರಸಿದ್ಧವಾದಂತಹ ಒಂದು ಆಚರಣೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇದು ಉಚ್ಚಂಗಿದುರ್ಗದಲ್ಲಿರುವಂಥ ಸ್ಪೆಷಲ್ ಪ್ಲೇಸು ಆನೆಹೊಂಡ ಅಂತ. ಇಲ್ಲಿ ಭಕ್ತಾದಿಗಳು ಬಂದು ತಮ್ಮ ಹರಕೆಗಳನ್ನ ತೀರಿಸ್ತಾರೆ. ಆ್ಯಂಡ್ ಪಟ್ಲಿಗೆ ಪೂಜೆನ ಮಾಡೋವಂಥ ಜಾಗ ಇದು. ಪ್ರತಿದಿನವೂ ಇಲ್ಲಿ ಪೂಜೆ ನಡೀತಾ ಇರ್ತೈತಿ. ಆ್ಯಂಡ್ ಇನ್ನೊಂದೇನೆಂದರೆ ತುಂಬ ಕ್ಲೀನ್ ಇಟ್ಕೋಬೇಕು ಜಾಗನ. ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ, ಕವರ್ಗಳನ್ನ ತುಂಬ ಎಸ್ದು ಹೋಗ್ತಾ ಇದ್ದಾರೆ. ಸೊ ಇದು ಆಡಳಿತ ಮಂಡಳಿ ದಿನ ಹೇಳ್ತಾ ಇದೆ ಇದ್ರ ಬಗ್ಗೆ. ಕವರ್ಗಳನ್ನ ಆ್ಯಂಡ್ ಬಾಟಲ್ಗಳನ್ನ ಇಲ್ಲಿ ಹಾಕಬೇಡಿ ಅಂತ. ಆದಷ್ಟು ಡಸ್ಟ್ಬಿನ್ಗಳಿಗೆ ಹಾಕಿ ನಮ್ಮ ಆನೆಹೊಂಡ ಕ್ಲೀನ್ ಇದ್ದಷ್ಟು ನಮ್ಮ ಆರೋಗ್ಯನೂ ಆಗಿರ್ಬೋದು, ಆಡಳಿತ ಮಂಡಳಿಯವರು ಆಗಿರ್ಬೋದು, ಆಮೇಲೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ನೋಡಿ, ಇದು ರಾಣಿಯ ಅರಮನೆ, ಕ್ವೀನ್ ಪ್ಯಾಲೇಸ್. ಉಚ್ಚಂಗಿದುರ್ಗದ ರಾಣಿ ಇಲ್ಲಿ ಇರ್ತಾ ಇದ್ದಂಥ ಜಾಗ ಇದು. ಇಲ್ಲಿ ತೋರಿಸ್ತೀನಿ ಒಳಗಡೆ ರಾಣಿ ಯಾವ ಥರ ಇಲ್ಲಿ ಇದ್ರು ಏನು ಅಂತ. ಈಗೆಲ್ಲ ನಶಿಸಿ ಹೋಗಿದೆ, ಆದರೆ ಒಂದು ಪ್ಲೇಸ್ ಅಂತೂ ಕಾಣಿಸುತ್ತೆ. ಇಲ್ಲಿ ನೋಡಿ, ಇದು ರಾಣಿ ಇರ್ತಿದ್ದಂತಹ ಒಂದು ಅರಮನೆ. ಇದಕ್ಕೆಲ್ಲ ಪೂರ್ತಿ ಸೇಫ್ಟಿ ಇತ್ತು, ಮೇಲೆ ರೂಫ್ ಇತ್ತು. ಈಗೆಲ್ಲ ಅದು ಒಡೆದೋಗಿದೆ. ಯುದ್ಧ ನಡಿಬೇಕಾದ್ರೆ ಅದನ್ನೆಲ್ಲ ಆಲ್ಮೋಸ್ಟ್ ಒಂದು 70% ಈ ಕೋಟೆನ ಒಡೆದಾಕಿದ್ದಾರೆ. ಹೈದರ್ ಅಲಿ ಸುಲ್ತಾನ್ರ ಇರ್ಬೋದು, ಟಿಪ್ಪು ಸುಲ್ತಾನ್ ರಾಜರ ಆಳ್ವಿಕೆಯಲ್ಲಿ ಇದೆಲ್ಲ ನಶಿಸಿ ಹೋಗಿದೆ. ಇನ್ನು ಉಳಿದಿರೋದೆಲ್ಲ ಈಗ ಪುರಾತತ್ವ ಇಲಾಖೆ ಮೇಂಟೆನೆನ್ಸ್ ಮಾಡ್ತಾಯಿದೆ. ಇಲ್ಲಿ ಕಾಣ್ತಿದೆಯಲ್ಲ, ಇದು ರಾಜನ ಅರಮನೆ. ರಾಣಿ ಅರಮನೆಗಿಂತ ತುಂಬ ಸೇಫ್ಟಿ ಚೆನ್ನಾಗಿದೆ. ಅದನ್ನು ತೋರಿಸ್ತೀನಿ ಬನ್ನಿ. ಉಚ್ಚಂಗಿದುರ್ಗದಲ್ಲಿ ಅನ್ನದಾಸೋಹ ನಡೆಯುವಂಥ ಜಾಗ ಇದು. ಪ್ರತಿ ಒಂದು ಹಬ್ಬ ಹುಣ್ಣಿಮೆಗಳಲ್ಲಿ ಇಲ್ಲಿ ಅನ್ನದಾಸೋಹ ಯಾವಾಗಲೂ ನಡೀತಾ ಇರ್ತತಿ. ಭಕ್ತಾದಿಗಳು ತಮಗೆ ಬೇಕಾದಂತಹ ಒಂದು ದಾನ ಆಗಿರ್ಬೋದು, ಅಕ್ಕಿ, ದವಸ ಧಾನ್ಯಗಳನ್ನ ಇಲ್ಲಿ ದೇಣಿಗೆಯನ್ನು ನೀಡಿ ಅನ್ನದಾಸೋಹಕ್ಕೆ ಸಹಾಯವನ್ನು ಮಾಡ್ತಾರೆ. ಇಲ್ಲಿ ಮದಕರಿ ನಾಯಕರ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಈ ಒಂದು ಉಚ್ಚಂಗಿದುರ್ಗನ ವಶಪಡಿಸ್ಕೊಂಡ್ಮೇಲೆ ಇಲ್ಲಿರ್ತಕ್ಕಂಥ ಒಂದು ಉತ್ಸವಾಂಬ ಮೂರ್ತಿಯನ್ನು ಮದಕರಿ ನಾಯಕ ಚಿತ್ರದುರ್ಗದಲ್ಲಿ ಹೋಗಿ ಇಟ್ಟಿರ್ತಾರೆ. ಸೊ ಹಂಗಾಗಿ ಅಲ್ಲಿ ಕೂಡ ಒಂದು ಉಚ್ಚಂಗಿಯಮ್ಮನ ಒಂದು ದೇವಸ್ಥಾನನ ಚಿತ್ರದುರ್ಗದಲ್ಲಿ ನೀವು ನೋಡ್ಬೋದು. ಮೂಲ ದೇವರು ಇರೋದಿಲ್ಲ, ಉಚ್ಚಂಗಿಯಮ್ಮಂದು ಮೂರ್ತಿ ಕೂಡ ಇರೋದಿಲ್ಲ. ಇಲ್ಲಿ ನೋಡಿ, ಇದು ರಾಜನ ಅರಮನೆ. ರಾಜರು ಓಡಾಡಿದಂತಹ ಜಾಗಗಳಿವು. ಇಲ್ಲಿ ನೋಡಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಮುತ್ತು ರತ್ನಗಳನ್ನು ಒಂದು ವ್ಯಾಪಾರ ಮಾಡ್ತಿದ್ದಂತಹ ಜಾಗಗಳಿವು. ಇವಾಗ ಇಲ್ಲಿ ಹೂವು ಹಣ್ಣು ಜಾತ್ರೆಗಳನ್ನ ವ್ಯಾಪಾರ ಮಾಡ್ತಿದ್ದಾರೆ. ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ರಾಜರು ಕೂಡ ಆಳಿದಂತಹ ಒಂದು ಕೋಟೆ
ಉಚ್ಚಂಗಮ್ಮನ ಕೋಟೆ. ಇಲ್ಲಿಂದ ರೈಟ್ ಹೋದರೆ ದೇವಸ್ಥಾನದ ಎಂಟ್ರೆನ್ಸ್ ಕಾಣುತ್ತೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಇದೇ ಉಚ್ಚಂಗಮ್ಮ ದೇವಸ್ಥಾನದ ಮೆಟ್ಟಿಲುಗಳು, ಇದೆ ಎಂಟ್ರೆನ್ಸು. ಶ್ರೀ ಕ್ಷೇತ್ರ ಉಚ್ಚಂಗಿ ದೇವಿ ದೇವಸ್ಥಾನ, ಉಚ್ಚಂಗಿ ದುರ್ಗ, ಹರಪನಹಳ್ಳಿ. ಇದು ವಿಜಯನಗರ ಜಿಲ್ಲೆ, ಮೊನ್ನೆ ಆಗಿದೆ. ವಿಜಯನಗರ ಜಿಲ್ಲೆಗೆ ಸೇರಿರುವಂತಹ, ಹರಪನಹಳ್ಳಿ ತಾಲೂಕಿಗೆ ಸೇರಿರುವಂತಹ ಉಚ್ಚಂಗಿ ದುರ್ಗದ ಕೋಟೆಯ ಮೇಲೆ ನೆಲೆಸಿರುವಂತಹ ಉಚ್ಚಂಗಮ್ಮನ ಸನ್ನಿಧಿ. ಎಲ್ಲರ ಬೇಡಿಕೆಗಳನ್ನು ಈಡೇರಿಸುತ್ತಿರುವ, ಎಲ್ಲರ ಹರಕೆಗಳನ್ನು ತೀರಿಸುತ್ತಿರುವ, ಎಲ್ಲರ ಕಷ್ಟಗಳನ್ನು ದೂರ ಮಾಡುತ್ತಿರುವ, ಎಲ್ಲರ ನಂಬಿಕೆಗಳನ್ನು ಉಳಿಸಿಕೊಳ್ಳುತ್ತಿರುವ, ಎಲ್ಲರ ಗೌರವ, ಎಲ್ಲರ ಒಂದು ಜೀವನವನ್ನು ಕಾಪಾಡುತ್ತಿರುವ ಉಚ್ಚಂಗಮ್ಮನ ಸನ್ನಿಧಿ ಇದು. ಇವತ್ತು ನಾವು ಉಚ್ಚಂಗಮ್ಮನ ದರ್ಶನಕ್ಕೆ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಪ್ರತಿ ತಿಂಗಳು ನಾನು ವಿದ್ಯೆ ಬರ್ತಾಯಿದ್ವಿ ಇಲ್ಲಿ. ಈ ಸಲ ಅವರು ಬರೋಕ್ಕಾಗಿಲ್ಲ, ಸಮ್ ರೀಸನ್ಸ್. ನಾವು ಬಂದಿದ್ದೀವಿ. ಆ್ಯಂಡ್ ದರ್ಶನ ಹೇಗಿರುತ್ತೆ ಏನು ಅನ್ನೋದನ್ನ, ಪೂರ್ತಿ ಎಕ್ಸ್ಪೀರಿಯೆನ್ಸ್ನ ತೋರಿಸ್ತಾ ಹೋಗ್ತೀನಿ. ಈ ಕಡೆಯಿಂದ ಹಿಂಗೆ ಲೆಫ್ಟ್ ಹೋಗಿ ರೌಂಡ್ ಹಾಕ್ಕೊಂಬಂದರೆ ದೇವರ ದರ್ಶನಕ್ಕೆ ದಾರಿ ಇದೆ. ಒಂದು ದೇವರ ಸನ್ನಿಧಿಗೆ ಹೋಗೋದಕ್ಕೆ ದಾರಿ ಇದು. ಇಲ್ಲಿಂದ ಅಲ್ಲಿ ಕಾಯಿಗಳನ್ನ ಹೊಡಿತಾರೆ. ಕಾಯಿಗಳನ್ನ ಹೊಡ್ಕೊಂಡು ದೇವರ ಸನ್ನಿಧಿಗೆ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಕ್ಕೆ ಹೋಗುವಂಥ ದಾರಿ ಇದು. ಹಬ್ಬ ಹುಣ್ಣಿಮೆಗಳಲ್ಲಿ ಇಲ್ಲಿ ಪೂರ್ತಿಯಾಗಿ ಪೂರ್ತಿ ಜನ ಇರ್ತಾರೆ. ನಿಂತ್ಕೊಳ್ಳೋಕ್ಕೂ ಸಮೇತನೂ ಜಾಗ ಇರಲ್ಲ, ಅಷ್ಟು ಬ್ಲಾಕ್ ಆಗಿರುತ್ತೆ ಇಲ್ಲಿ. ಕಾಯಿ ಹೊಡೆದು ಹಣ್ಣು ಕಾಯಿ ಎಡೆ ಮಾಡಿ ಒಂದು ಉದಿನ ಕಡ್ಡಿಯನ್ನು ಬೆಳಗುವಂಥ ಜಾಗ ಇದು. ಭಕ್ತಾದಿಗಳು ಇಲ್ಲೇ ಸಪ್ರೇಟ್ ಜಾಗನ ಕೊಟ್ಟಿರ್ತಾರೆ ಕಾಯಿ ಹೊಡೆಯೋಕ್ಕೆ ಅಂತಲೇ. ದಯವಿಟ್ಟು ಈ ಜಾಗದಲ್ಲೇ ಕಾಯಿಗಳನ್ನ ಹೊಡೆದು ತಮ್ಮ ಒಂದು ಭಕ್ತಿನ ಅರ್ಪಿಸ್ಬೇಕು. ಆ್ಯಂಡ್ ಜಾಗನ ತುಂಬ ನೀಟ್ನೆಸ್ಸಾಗಿ ಇಟ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸುಮಾರು ಕ್ರಷರ್ಗಳು ಇಲ್ಲಿ ನೆಲೆಯೂರಿದ್ದಾವೆ. ಒಂದು ಹೆಚ್ಚು ಕಡಿಮೆ ಒಂದು 15-20 ಕ್ರಷರ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಉಚ್ಚಂಗಿ ದುರ್ಗದ ಒಂದು ಕೋಟೆ ಹಲವಾರು ಕ್ರಷರ್ಗಳಿಗೆ ಒಂದು ನಿರ್ಮಾಣವಾದಂಥ ತಾಣ ಅಂತಲೇ ಹೇಳ್ಬೋದು. ಭಾಳ ಬಂಡೆಗಳು ಸಿಗ್ತವೆ ಇಲ್ಲಿ, ಅದಕ್ಕೆ ಹೊಡೆಯೋಕ್ಕೆ ತುಂಬ ಕ್ರಷರ್ಗಳಾಗಿದ್ದಾವೆ. ಇಲ್ಲಿ ನೋಡಿ, ಸಾಮಾನ್ಯವಾದ ದಿನಗಳಲ್ಲಿ ಇದು ಫ್ರೀ ಇದೆ ಅಷ್ಟೇ. ಬಟ್ ನಾವು ಇದೇ ಜಾಗದಲ್ಲಿ ದರ್ಶನಕ್ಕೆ ಅಂತ ನಿಂತಿದ್ದೀವಿ. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲದೆ ಒಂದು 3-4 ತಾಸು ಅಮ್ಮನ ದರ್ಶನ ತಗೊಳ್ಳೋಕ್ಕೆ ಇಲ್ಲಿ ನಿಂತಿರೋ ಉದಾಹರಣೆಗಳು ಇದ್ದಾವೆ. ಬೆಳಗಿನ ಜಾವ 4 ಗಂಟೆಗೆ ಬಂದ್ರೂ 10 ಗಂಟೆ ಆದರೂ ದರ್ಶನ ಆಗಲಿಲ್ಲದಂಥ ಸಮಯನೂ ಇಲ್ಲಿದ್ದಾವೆ. ವಿಶೇಷವಾಗಿ 50 ರೂಪಾಯಿ ಟಿಕೆಟ್ ಇರುತ್ತೆ ಆ ಸೈಡು. ಅಲ್ಲಿ ತೊಗೊಂಡವ್ರಿಗೆ ಒಂದು ಸ್ವಲ್ಪ ಬೇಗ ದರ್ಶನ ಆಗುತ್ತೆ. ಆಮೇಲೆ ಗರ್ಭಿಣಿ ಮಹಿಳೆಯರಿಗೆ, ಆಮೇಲೆ ಬಾಣಂತಿಯರಿಗೆ ಒಂದು ಸ್ಪೆಷಲ್ ಆದ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರೇ ಬಂದರೂ ಡೈರೆಕ್ಟ್ ಎಂಟ್ರೆನ್ಸ್ ಮೂಲಕ ಬಂದು ದರ್ಶನವನ್ನು ಪಡಿಬೋದು. ಅವ್ರಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು ಇಲ್ಲ ಅನ್ನೋ ಸೂಚನೆನ ಒಂದು ಉಚ್ಚಂಗಿ ದುರ್ಗದ ಆಡಳಿತ ಮಂಡಳಿ ಕೊಟ್ಟಿದೆ. ಇದು ತುಂಬಾ ಖುಷಿ ಪಡುವಂಥ ಒಂದು ವಿಚಾರ. ಯಾರೇ ಗರ್ಭಿಣಿಯವರು ಹಾಗೂ ಬಾಣಂತಿಯವರು ಇದ್ರೂ ಉಚ್ಚಂಗಮ್ಮನ ದರ್ಶನಕ್ಕೆ ನೇರವಾಗಿ ಬಂದು ದರ್ಶನವನ್ನು ಪಡಿಬೋದು. ಎಲ್ರಿಗೂ ನಮಸ್ಕಾರ. ನಾನಿವಾಗ ಉಚ್ಚಂಗಮ್ಮನ ಒಂದು ಸನ್ನಿಧಿಯಲ್ಲಿದ್ದೀನಿ. ಇಲ್ಲಿ ಏನು ಗೊತ್ತಾ, ಭಕ್ತಾದಿಗಳಿಗೆ ಒಂದು ವಿನಂತಿನ ಹೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಬರ್ತೀರಾ, ದೇವರಿಗೆ ಅರಿಕೆ ಮಾಡ್ಕೊತೀರಾ, ನಿಮ್ದು ಏನೇ ಸಮಸ್ಯೆಗಳನ್ನ ಹೇಳ್ಕೊಂಡು ಹೋಗ್ತೀರಾ. ಆದರೆ ಆ ದೇವರು ಎಲ್ಲ ಅರಿಕೆಗಳನ್ನ ಈಡೇರಿಸಿ ನಿಮ್ಮದು ಏನೇ ಇದ್ರೂ ಒಂದು ನಿಮಗೆ ಸುಖ ಶಾಂತಿಯನ್ನು ಕೊಡತೈತಿ. ಆದರೆ ಇಲ್ಲಿ ಬಂದು ನೀವು ಒಂದು ನೈರ್ಮಲ್ಯವನ್ನು, ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ ಹೋಗಲ್ಲ. ಕವರ್ ಎಸೆಯೋದಾಗಿರ್ಬೋದು, ಬಾಟಲ್ ಎಸೆಯೋದಾಗಿರ್ಬೋದು, ಈ ಥರದ ತುಂಬ ರೀತಿಯಾದಂತಹ ಒಂದು ಇಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾವೆ. ಇಲ್ಲಿ ಆಡಳಿತ ಮಂಡಳಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಭಕ್ತಿಯನ್ನು ಇಲ್ಲಿ ಕೇಳ್ಕೊಳ್ಳಿ, ಹಾಗೆ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿ ಅಂತ ನಾವಿಲ್ಲಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಬರೋಂಥ ಭಕ್ತರು ಇದನ್ನು ಪಾಲಿಸಬೇಕು ಅಂತ ನಮ್ಮ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೀವಿ. ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ನಾವೀಗ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಮ್ಮನ ದೇವಸ್ಥಾನ ಸನ್ನಿಧಿಯಲ್ಲಿದ್ದೀವಿ. ಇಲ್ಲಿ ಒಂದು ಮೇಜರ್ನ ಸಮಸ್ಯೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ
ಇಲ್ಲಿ ಭಕ್ತರ ಮಂಡಳಿ ಹತ್ರ ದುಡ್ಡಿದೆ, ಆಡಳಿತ ಮಂಡಳಿ ಹತ್ರ ಬೇಕಾದಷ್ಟು ಇಂಪ್ರೂವ್ಮೆಂಟ್ಸ್ ಮಾಡುವಂತಹ ಅಮೌಂಟ್ ಇದೆ. ಆದರೆ ಈ ಪುರಾತತ್ವ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಇಲಾಖೆಯವರಾಗಿರ್ಬೋದು, ಇಲ್ಲಿ ಒಂದು ಇಂಪ್ರೂವ್ಮೆಂಟ್ಸ್ನ ಮಾಡೋದಕ್ಕೆ ಅವಕಾಶಗಳನ್ನ ಕೊಡ್ತಾ ಇಲ್ಲ ಆಫೀಸರ್ಗಳು. ಕಟ್ಟಡ ನಿರ್ಮಾಣ ಆಗಿರ್ಬೋದು, ಮಹಿಳೆಯ ಶೌಚಾಲಯ ಆಗಿರ್ಬೋದು, ನೈರ್ಮಲ್ಯಕ್ಕೆ ಆಗಿರ್ಬೋದು, ಇನ್ನೂ ಒಂದು ಇಂಪ್ರೂವ್ಮೆಂಟ್ಸ್ಗಳಿಗೆ ಒಂದು ಎಡೆ ಮಾಡಿ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಒಂದು ಅವಕಾಶಗಳನ್ನ ಕೊಟ್ಟರೆ ಇನ್ನೂ ಕೂಡ ಇಲ್ಲಿ ದೇವಸ್ಥಾನ ಇಂಪ್ರೂವ್ಮೆಂಟ್ಸ್ನ ನಾವು ಮಾಡ್ಬೋದು. ಇಲ್ಲಿ ಬಂದಿರೋಂಥ ಸುಮಾರು ಕೋಟಿಗಟ್ಟಲೆ ದುಡ್ಡನ್ನ ಆಲಮ್ಮನ ತೋಪಿನಲ್ಲಿ ಹೋಗಿ ಅಲ್ಲಿ 70 ರೂಮ್ಗಳನ್ನ ತಯಾರು ಮಾಡ್ತಿದ್ದಾರೆ, ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ಆ ಒಂದು ಇಂಪ್ರೂವ್ಮೆಂಟ್ಸು ಇಲ್ಲಿ ಗುಡ್ಡದಲ್ಲೂ ಆದರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಭಕ್ತರಿಗೆ. ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು 4-5 ಕಿಲೋಮೀಟ್ರ್ ದೂರ ಇದೆ. ಇಲ್ಲೇ ಅದನ್ನು ಮಾಡ್ಬೋದಾಗಿತ್ತು. ಸೊ ಹಂಗಾಗಿ ಇಲಾಖೆ ಒಂದು ನಮಗೆ ಇಲ್ಲಿ ಭಕ್ತ ಮಂಡಳಿಗಾಗಿರ್ಬೋದು, ಆಡಳಿತ ಮಂಡಳಿಗಾಗಿರ್ಬೋದು ಒಂದು ಪರ್ಮಿಷನ್ನ ಕೊಡಬೇಕು. ನೀಟ್ನೆಸ್ಸಿಗಾಗಿರ್ಬೋದು, ಒಂದು ಏನೇ ಆಗಿರ್ಬೋದು ಇಂಪ್ರೂವ್ಮೆಂಟ್ಸ್ ಕೆಲಸಗಳಿಗೆ ಒಂದು ಅವಕಾಶವನ್ನು ಕೊಡಬೇಕಂತ ಕೇಳ್ತಾ ಇದ್ದೀವಿ. ದೇವಿ ಜಗನ್ನಾಥ ಆದಿಶಕ್ತಿ ಶಿವಸೇನೆ ಶ್ರೀ ರೇಣುಕಾಂಬದೇವಿ ಚೆನ್ನಾಗಿರಲಿ, ಯಾವ ಕೆಟ್ಟ ಕಣ್ಣು ಬೆಚ್ಚಿ ಬೀಳ್ಬಾರ್ದು, ಮನೆ ಮಂದಿಗೆ ಒಳ್ಳೇದಾಗ್ತಕ್ಕಂಥ ಉಚ್ಚಂಗಮ ಚೆನ್ನಾಗಿರುತ್ತೆ. ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದು, ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ ಅಣ್ಣ, ಒಳ್ಳೇದಾಗ್ತದೆ ನೋಡಿ. ನಮ್ಮ ಎಲ್ಲ ಫಾಲೋವರ್ಸ್ಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇವ್ರನ್ನ ನೀವು ಕೆಲವೊಬ್ಬೊಬ್ಬರು ಬೇರೆ ಥರನೇ ಇದನ್ನು ಮಾಡ್ತೀರಾ, ಬಟ್ ಎಲ್ಲರೂ ಕೂಡ ಹಾಗೆ ಇರಲ್ಲ, ಒಳ್ಳೆಯವರು ಇರ್ತಾರೆ. ಅದು ನಮ್ಮ ಉಚ್ಚಂಗಿದುರ್ಗದಲ್ಲಿ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಊರು ಕಾಣ್ತಾ ಇದೆ, ಉಚ್ಚಂಗಿದುರ್ಗ. ಇದು ಬಂದು ಉಚ್ಚಂಗಿದುರ್ಗ ಹಳ್ಳಿ. ಇದು ದೇವಸ್ಥಾನ ಇರೋದು ಗುಡ್ಡದಲ್ಲಿ ಮೇಲೆ, ಇದು ಹಳ್ಳಿ. ಇಲ್ಲಿ ಹೆಂಗೆ ಗೊತ್ತಾ, ಇದೇ ರಾಜನ ಅರಮನೆ. ರಾಜನ ಒಂದು ಅರಮನೆಯ ಮುಂಭಾಗದಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ಎರಡನೇ ಸಮಸ್ಯೆ ಏನಪ್ಪ ಅಂದರೆ, ಇಲ್ಲಿ ಒಂದು ದಾರಿಲಿ ಇಟ್ಕೊಂಡಿರೋ ಅಂಗಡಿಗಳು ಏನಂದರೆ, ಇಲ್ಲಿ ಭಕ್ತರಿಗೆ ಹಣ್ಣು ಕಾಯಿ ಆಗಿರ್ಬೋದು ಅವನ್ನೆಲ್ಲ ಕೊಡ್ತಾರೆ. ಓಕೆ, ಇದರಿಂದ ಅವರ ಬಿಸ್ನೆಸ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಇದೆಲ್ಲ ಒಂದು ಆಡಳಿತ ಮಂಡಳಿಗಾಗಿರ್ಬೋದು, ಭಕ್ತರಿಗಾಗಿರ್ಬೋದು ಏನೂ ಸಮಸ್ಯೆ ಇಲ್ಲ. ಸೊ ಅದರಿಂದ ಇಲ್ಲಿ ಏನಂದರೆ ಕವರ್ಗಳು ಎಸೆಯೋದಾಗಿರ್ಬೋದು, ಒಂದು ಬಾಟಲ್ಗಳನ್ನ ಎಸೆಯೋದಾಗಿರ್ಬೋದು, ಇಲ್ಲಿ ಪರ್ಮಿಷನ್ ಆ್ಯಕ್ಚುಲಿ ಅವರು ಹೇಳಿರೋದು ನೀರಿನ ಒಂದು ಬಾಟಲ್ಸ್ ಅಂದರೆ ಕುಡಿಯೋ ನೀರಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನಷ್ಟೇ ಮಾಡ್ಕೊಳ್ಳಿ, ಬೇರೆ ಯಾವನೂ ಸೇಲ್ ಮಾಡಬೇಡ್ರಿ ಅಂತ ಒಂದು ಸ್ಟ್ರಿಕ್ಟ್ ವಾರ್ನಿಂಗನ್ನು ಕೊಟ್ಟಿದ್ದರು. ಆದರೂ ಕೂಡ ಹೋಗಲಿ ಬಿಡಿ ಅಂತಂದು ಇದನ್ನು ಮಾಡಿದ್ದಾರೆ. ಬಟ್ ಆದರೂ ನೀವು ಅದನ್ನ ನೀಟ್ನೆಸ್ನ ಮೇಂಟೈನ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ಆಡಳಿತ ಮಂಡಳಿಯವರಿಗೆ ಸಮಸ್ಯೆ ಇಲ್ಲ. ಒಂದು ಕಸ ಬಿತ್ತೋ, ಒಂದು ಕವರ್ ಬಿತ್ತೋ, ಒಂದು ಬಾಟ್ಲಿ ಬಿತ್ತೋ ಅಂದರೆ ಅದನ್ನು ನಿಮ್ಮ ಅಂಗಡಿ ಮುಂದೆ ಇರೋದನ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ, ಸಾಕು, ಏನೂ ಸಮಸ್ಯೆ ಇಲ್ಲ. ಇದರಿಂದ ಸುಮ್ಮನೆ ಆಡಳಿತ ಮಂಡಳಿಯಿಂದ ನಿಮಗೂ ಕೂಡ ವಿಶ್ವಾಸ ಕೆಟ್ಟೋಗೋದಾಗಲಿ, ಆಮೇಲೆ ಸಮಸ್ಯೆಗಳಾಗೋದಾಗಲಿ ಆಗಲ್ಲ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಕಡೆಯಿಂದ. ಆಮೇಲೆ ಇಲ್ಲಿ ಮೂರನೇ ಮೇಜರ್ ಅತ್ಯಂತ ದೊಡ್ಡ ಸಮಸ್ಯೆಗಳು ಏನಂದರೆ, ಇಲ್ಲಿ ಸ್ತ್ರೀಯರಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಕಟ್ಟಡಗಳ ವ್ಯವಸ್ಥೆ. ಇಲ್ಲಿ ತಗಡು ಹಾಕಿದ್ದಾರೆ ನೋಡಿ, ಆ ತಗಡುಗಳು ಎಲ್ಲ ಫುಲ್ ಕಿತ್ಕೊಂಡು ಹೋಗಿದ್ದಾವೆ. ಒಂದು ನೀಟ್ನೆಸ್ ಆಗಿಲ್ಲ, ಟಾಪ್ ಇಲ್ಲ, ಅದು ತೂತಾಗಿ ಎಲ್ಲ ಮಳೆಗೆಲ್ಲ ಹಾಳಾಗೋಗಿದ್ದಾವೆ. ಸೊ ಬಿಸಿಲಿಂದನೂ ತುಂಬಾ ಹಾಳಾಗೋಗಿದ್ದಾವೆ. ಸೊ ಹಂಗಾಗಿ ಒಂದು ಕಟ್ಟಡಗಳ ನಿರ್ಮಾಣ ಆಗಬೇಕು, ಒಂದು ರೂಮ್ಸ್ಗಳಾಗಬೇಕು, ಶೌಚಾಲಯಗಳಾಗಬೇಕು. ಇದಕ್ಕೆ ಒಂದು ಆಡಳಿತ ಮಂಡಳಿದೇನು ತಪ್ಪಿಲ್ಲ, ಅವರು ಮಾಡೋಕ್ಕೆ ಇವತ್ತೇ ಒಂದು ಉದ್ಘಾಟನೆ ಬುನಾದಿ ಹಾಕ್ಬೇಕಂದ್ರೆ ಇವತ್ತೇ ಮಾಡಿ ರೆಡಿ ಮಾಡ್ತಾರೆ. ಬಟ್ ಆದರೆ ಒಂದು ಪುರಾತತ್ವ ಇಲಾಖೆಯವರು ನಮಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಮಾಡೋದಕ್ಕೆ. ಇಲ್ಲಿ ಒಂದು ಮಹಿಳೆಯರ ಒಂದು ಶೌಚಾಲಯ ಆಗಿರ್ಬೋದು, ರೂಮ್ ಚೇಂಜ್ ಮಾಡ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಅದನ್ನು ನೀವು ಒಂದು ಅವಕಾಶನ ಮಾಡಿಕೊಟ್ರೆ ಇಲ್ಲಿ ಬರೋ ಭಕ್ತರಿಗೆ ಆಗಿರ್ಬೋದು ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಗತ್ತೆ ಅಂತ ನಾವು ಆಡಳಿತ ಮಂಡಳಿ ಇಂದ ಒಂದು ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ. ಇದು ಜನರಿಗೋಸ್ಕರ ಇರುವಂಥ ದೇವಸ್ಥಾನ, ಜನರಿಂದ ಇರುವಂಥ ದೇವಸ್ಥಾನ, ಭಕ್ತಾದಿಗಳು ನಡೆಸ್ಕೊಂಡು ಹೋಗ್ತಾ ಇರೋವಂಥ ದೇವಸ್ಥಾನ. 1200 ವರ್ಷಗಳ ಒಂದು ಇತಿಹಾಸನ ಹೊಂದಿರೋ ದೇವಸ್ಥಾನ ಇಲ್ಲಿವರೆಗೂ ಅದೇ ಭಕ್ತಿಯಲ್ಲಿ ಹೋಗ್ತಾ ಇದೆ ಅಂದರೆ, ಇಲ್ಲಿ ನಾವು ಇಟ್ಟಿರುವಂಥ ಭಕ್ತಾದಿಗಳು ಇಟ್ಟಿರುವಂಥ ನಂಬಿಕೆ ಆಗಿರ್ಬೋದು, ಇಲ್ಲಿ ಒಂದು ದೇವರ ಒಂದು ಪವಾಡ. ಇದಕ್ಕೆ ಇಲ್ಲಿ ಒಂದು ನೈರ್ಮಲ್ಯ ಆಗಿರ್ಬೋದು, ಕ್ಲೀನ್ನೆಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಬಾಟಲ್ ಈ ಥರದ ಒಂದು ಸ್ವಚ್ಛತೆನ ಇಲ್ಲಿ ನೋಡಿಕೊಂಡ್ರೆ ದೇವಸ್ಥಾನ ಇನ್ನೂ ಕೂಡ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸ್ವಚ್ಛತೆಯಲ್ಲಿ ಭಾಳ ಒಂದು ಬೇಜಾರಾಗುವಂಥ ಸಂಗತಿಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಆಡಳಿತ ಮಂಡಳಿ ಕಡೆಯಿಂದ ಅಥವಾ ಭಕ್ತಾದಿ ಕಡೆಯಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ಇಲಾಖೆಯವರಿಗೆ ದಯವಿಟ್ಟು ಇಲ್ಲಿ ಇಂಪ್ರೂವ್ಮೆಂಟ್ಸ್ಗಳಿಗೆ ನೀವು ಅನುವನ್ನು ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳೊಂದಿಗೆ ಮತ್ತೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು.